ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾವು ಕೆಟ್ಟಿದ್ದು ಹೇಗೆ, ಅವ್ರು ಕೆಡಿಸಿದ್ದು ಹೇಗೆ, ಅವರು ಕೆಟ್ಟ ಮೇಲೆ ನಮಗೆ ಬುದ್ಧಿ ಬರಲಿಲ್ಲ, ನಾವು ಅವ್ರನ್ನ ಸರಿ ಮಾಡೋದ್ರ ಬದಲು ನಾವು ಇನ್ನಿಷ್ಟು ಕೆಟ್ಟು ಹೋದ್ವಿ. ಅದೆಲ್ಲದನ್ನೂ ಕೂಡ ಹಾಡಿನ ಮುಖಾಂತರ ಬಹಳ ಅದ್ಭುತವಾಗಿ ಹೇಳಿದರು ರವೀಂದ್ರ ಹಂದಿನೂರವರು. ಬನ್ನಿ ಕೊನೆಯದಾಗಿ ಏನು ಹೇಳ್ತಾರೆ ಕೇಳೋಣ. ಕಾಕ, ಮೊದಲನೇ ನೀವು ಸಾಂಗ್ ಏನು ಹಾಡಿದ್ರಿ ನೀವು, ಮಾನಗೇಡಿ ಮಂದಿ, ಅದರ ಕೊನೆಗೆ ಒಂದು ಲೈನ್ ಬರ್ತದೆ ಅದರಲ್ಲಿ, ಏನಂತ? ನೀವೇನಾದರೂ ಸರಿಯಾಗಲಿಲ್ಲ ಅಂದರೆ ಜನ ಮಚ್ಚಿಲ್ ಹೊಡಿತಾರೆ ಅನ್ನೋದು ಜ್ಞಾಪಕ ಇಟ್ಕೊಳ್ರಿ. ಹೌದು 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 ಅಂತ ಕಾಲನೂ ಬರ್ಬೋದೇನೋ. ಇಲ್ಲ, ಈಗ ಬಂದದಲ್ಲ ಈ ಹರತಾಳ. ಬರೀ ಅದು ಕೇಂದ್ರಕ್ಕೆ ಸೀಮಿತ ಅಲ್ಲ, ಅದು ಎಲ್ಲ ಕಡೆನೂ. ಸಿಬ್ಬಲ್ ಅವರು ಅವರು ಭಾಳ ಅಸಂಬದ್ಧ ಹೇಳಿಕೆ ಅವೆಲ್ಲ ಹಾಕ್ಕೊಡ್ಬಾರ್ದು. ರಾಮದೇವ್ ಬಾಬಾರ ಬಗ್ಗೆ ಅವರು ಮಾತಾಡಿದ ವಿಧಾನ ಅದು ಸರಿಯಾದ ಕ್ರಮ ಅಲ್ಲ. ಅದು ಪ್ರಧಾನಿ ಮಾತಾಡಲಿ, ಯಾರೇ ಮಾತಾಡಲಿ, ಆ ಮಾತಿಗೆ ಅರ್ಥ ಇರಬೇಕು, ಬಿಗು ಇರಬೇಕು, ಗ್ರಿಪ್ ಇರಬೇಕು. ನೀವೇನು ಮಾತಾಡ್ತೀರಿ ನಿಮಗೆ ಖಚಿತ ಅಭಿಪ್ರಾಯಗಳು ಇಟ್ಕೊಂಡು ನೀವು ಮೊದಲು ತಿಳ್ಕೊಂಡು ಇನ್ನೊಬ್ಬರಿಗೆ ತಿಳಿಯಂಗೆ ಹೇಳುವ ವಿಧಾನ ಐತೆಲ್ಲ, ಅದಕ್ಕೆ ಅದು ಬುದ್ಧಿವಂತರ ಲಕ್ಷಣ. ತಲೆ ತೋಚಿದ್ದು ಮಾತಾಡೋದು ನಾಯಕತ್ವ ಅಲ್ಲ ಅಂತ. ಕ್ಯಾರ ತೊಗೊಂಡು ಹೊಡಿತಾರೆ ಅಡ್ಡಾಡಿ. ಏನು ತಿಳ್ಕೊಂಡ್ರಿ ನೀವು? ಸಮಾಜ ಅಂದ್ರೆ ಏನು ತಿಳ್ಕೊಂಡ್ರಿ? ಅದು ಹರಿಯುವ ನೀರು. ಇಳು ಕಂಡಲ್ಲಿ ಒಮ್ಮೆ ಹರಿದು ನುಗ್ಗಿ ಬಿಡ್ತು ಅಂದ್ರೆ ಯಾರು ಉಳಿಯಂಗಿಲ್ಲ. ಥೋ ನಿಮ್ಮ ಸರ್ಕಾರ ಉಳಿದಿಲ್ಲ, ಅದು ಉಳಿದ್ರಿ, ಇವೆಲ್ಲ ಮಣ್ಪಾರ ದಿಕ್ಕ್ಯಾದು ಉಳಿಯೋತಾವ. ಭಾಳ ಮಂದಿ ಹೋಗ್ಯಾರ. ಎಷ್ಟೋ ಜನ ನಿಮ್ಮ ಕಣ್ಣಿದ್ರಿಗೆ ಮಣ್ಣು ಸೇರಿದವ್ರು ನಾವು ನೋಡೀವಿ. ಆದ್ರೆ ಅದೇ ಹೇಳ್ತಾರೆ, ಉಳಿದವರು ಊರಾಗಿರೋದಿಲ್ಲ, ಮೆರೆದವ್ರು ಕೇರಾಗಿರೋದಿಲ್ಲ ಅಂತ. ಸತ್ಪಾತ್ರದ ಸೇವೆ ಮಾಡಿರಿ. ಈಗ ಭಾಳ ಚಂದ ಮಾಡ್ತಾರೆ, ಇದು ಹೆಮ್ಮೆಯ ಸಂಗತಿ. ಅದು ಯಾವ ಪಕ್ಷದವರೇ ಆಗಿರಲಿ, ಒಳ್ಳೆಯ ಕೆಲಸ ಮಾಡುವ ವಿಧಾನ ಏನದಲ್ಲ ಅದು ಅವ್ರು ನಮ್ಮವರು, ನಮ್ಮ ಹಿತೈಷಿಗಳು. ನಿಜ ನಿಜ. ಅವರಿಗೆ ನಾವು ಒಳ್ಳೆಯದನ್ನು ಕೋರೋದಾಗಲಿ ಅಭಿನಂದನೆ ಹೇಳೋದಾಗಲಿ ಅನಿವಾರ್ಯ ಮಾಡಲೇಬೇಕು. ಇದೆಲ್ಲದರ ಜೊತೆಗೆ ಏನು ಅಂದರೆ ಯಾರು ಹಾದಿ ತಪ್ಪಿರ್ತಾರೆ ಅವರಿಗೆ ನಿಲ್ಲಿಸಿ ಪಾಠ ಕಲಿಸಲೇಬೇಕು. ನೀವು ದುಷ್ಟರ ಮಧ್ಯೆ ಒಳ್ಳೆಯವರು ಅದಾರ ಅಂದ್ರೆ ಅವ್ರಿಗೆ ನಮಸ್ಕಾರ ಹೇಳೋದು ಅನಿವಾರ್ಯ. ಅದು ಅಲ್ಲ ಜೊತೆಗೆ ದುಷ್ಟರಿಗೆ ಏನು ಮಚ್ಚಿಲ್ ಹೊಡಿಬೇಕು ಅಂತಾನೆ ಏನಾದ್ರು ಒಂದು. ನಾ ಹಿಂದೆ ಭಾಳ ಸಲ ಹೊಡೆದಿದ್ ನೀವು ತಂದೆ ಮತ್ತೆ ಒಳ್ಳೆ ಹೊಡಿಯೋಕೆ ಹಚ್ಚುತ್ತೆ ಅಲ್ಲ ನನಗೆ ಇದೆ ಅಂಥದ್ದು. ಮಚ್ಚಿಲೆ ಹೊಡಿರವಾಗ ಮಚ್ಚಿಲೆ ಹೊಡಿರವಾಗ ವಾ ಕಚ್ಚಿಗಡಕ ನಿಜ ಎಚ್ಚರರಿಗೆದ ಹುಚ್ಚನಾಯಂಗ ಮನಿ ಮನಿ ತಿರುಗಂಗ ಮಚ್ಚಿಲೆ ಹೊಡಿರವಾಗ ತಾಮಸ ಗುಣಗಳು ತನ್ನಲ್ಲಿಟ್ಟುಕೊಂಡು ತನ್ನ ಬಾಯಿಲೆ ಶಾನ್ಯ ಅನ್ನುಂಗ ಅಕ್ಕ ತಂಗಿಯರಂದು ಒಪ್ಪುತ್ತಲೆ ಕರೆದೊಯ್ದು ನಿಕ್ಕು ಹೊಕ್ಕು ಬಳಸಾಡಂಗ ಮಚ್ಚಿಲೆ 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 ಹೊಡಿರವಾಗ ಸೃಷ್ಟಿಯೊಳಗತ್ತ ಶ್ರೇಷ್ಠನೆಂದು ಬಾಯಿಲೆ ಬಣ್ಮಿ ಬಟ್ಟಂಗ ಬಾಯಿಲೆ ಬಣ್ಮಿ ಬಟ್ಟಂಗ ನೀ ತಿಳಿದ ಮಾತೇಳಿ ನೂಲಡಿಲೆ ಕುತ್ತಿ ಕೊಯ್ಯಂಗ. ಇವ್ರಿಗೆ ಅವ್ರ ಮಡಿಯೊಳಗೆ ನೋಡಿ ಹೇಳ್ತಾರೆ, ಸ್ಲೋದಿಂದ ಫಾಸ್ಟ್. ಮಚ್ಚಿಲೆ 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 ಹೊಡಿರವಾಗ ಮಚ್ಚಿಲೆ ಹೊಡಿರವಾಗ ಮಚ್ಚಿಲೆ ಹೊಡಿರವಾಗ. ಕೊಟ್ಟ ಧನವನು ತಿರುಗಿ ಕೊಡಲಾರದ
ತಿರುಗಿ ಕೊಡಲಾರದ ತಿರುಗಿ ಕೊಡಲಾರದ ಕೊಟ್ಟ ಧನವನು ತಿರುಗಿ ಕೊಡಲಾರದ ಸುಳ್ಳು ಸಾಕ್ಷಿಗಳ ಹೇಳಂಗ ಮುಸ್ರಿ ಗೆಳತನ ಅಂತಿರ್ತಾವ. ಮುಸ್ರಿ ಗೆಳತನ ಒಂದು ಕಪ್ ಚಹಾ ಕುಡಿದ ಋಣದೊಳಗೆ ಅಲ್ಲಿ ಖರೆ ಹೇಳಬೇಕಾದ್ರೂ ಕೂಡ ಅವನ ಮರ್ಜಿ ಕಾಯುವ ಸಂದರ್ಭ ಬಂದು ಹೋಗ್ತಾವ. ಕೊಟ್ಟ ಧನವನು ತಿರುಗಿ ಕೊಡಲಾರದ ಸುಳ್ಳ ಸಾಕ್ಷಿಗಳ ಹೇಳಂಗ ಗುರುಗುಡ್ಡದಯ್ಯಗ ಎರಗಿ 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 ಇಲ್ಲನ್ನೌಗ ಮಚ್ಚಿಲೆ ಹೊಡಿರವಗ ಮಚ್ಚಿಲೆ ಹೊಡಿರವಾಗ ಕಚ್ಚಿಗಡಕ ನಿಜ ಎಚ್ಚರರಿಗದ ಹುಚ್ಚನಾಯಂಗ ಮನಿ ಮನಿ ತಿರುಗಂಗ ಹುಚ್ಚನಾಯಂಗ ಮನಿ ಮನಿ ತಿರುಗಂಗ ಮಚ್ಚಿಲೆ ಹೊಡಿರವಗ ಮಚ್ಚಿಲೆ ಹೊಡಿರವಗ ಮಚ್ಚಿಲೆ ಹೊಡಿರವಗ. ಕಾಕ ಕೊನೆಯದಾಗಿ ಬಹಳಷ್ಟು ಜನ ಹಾಡನ್ನು ಕೇಳಿಯಾರ ಇವಾಗ. ಜೊತೆಗೆ ಏನಾದ್ರು ಒಂದು ಸಮಾಜದಲ್ಲಿ ಒಂದು ಜಾಗೃತಿ ಸಂಗೀತದ ಮುಖಾಂತರ, ಈ ಘಜಲ್ ಮುಖಾಂತರ, ನಿಮ್ಮ ಮಾತಿನ ಮುಖಾಂತರ ಅಂದರೆ ಕೊನೆಯದಾಗಿ ತಾವು ಸಂಕ್ಷಿಪ್ತವಾಗಿ ಏನು ಹೇಳಕ್ಕೆ ಬಯಸ್ತೀರಿ? ಏನು ಹೇಳುವುದಿಲ್ಲ. ತನ್ನಹಂಗ ನೋಡಿದರಲ್ಲ ಭಿನ್ನಿಲ್ಲ ಭೇದಿಲ್ಲ, ತನ್ನಹಂಗ ತನ್ನ ಮಗಳಹಂಗ ಮಗನಂಗ ನೋಡಿದರೆ ಕಣ್ಣು ಮುಂದಾದ ಕೈಲಾಸ. ಇದು ಜನಪದ ಹಾಡು. ಹೀಗೆ ಇರುವ ಆಯುಷ್ಯವನ್ನು ಸಮಾಜಕ್ಕಾಗಿ ಭಗವಂತ ನಿಮಗೆ ಕೊಟ್ಟ ಅವಕಾಶವನ್ನು ಸದ್ವಿನಿಯೋಗಕ್ಕೆ ಆ ಪಕ್ಷ ಈ ಪಕ್ಷ ಯಾವ ಪಕ್ಷನೇ ಇರಲಿ, ನೀವು ಯಾರೇ ಇರ್ರಿ, ನೀವು ಒಳ್ಳೆಯ ಕೆಲಸ ಮಾಡಿದರೆ ನಮ್ಮವರು, ನೀವು ಕೆಟ್ಟದ್ದು ಮಾಡಿದ್ರೆ ಈ ನಾಗರಿಕರೇನದಾರ, ಈ ನಾಡಿನ ಜನತೆ ಏನಿದೆ ಅವ್ರ ಮನಸ್ಸಿನಿಂದ ದೂರ ಆಗಬಾರ್ದು ನೀವು. ಇದು ನನ್ನ ಆಶೆ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಚೆನ್ನಾಗಿ ಬದುಕಬೇಕು. ರವೀಂದ್ರ ನಿಮ್ಮವರು ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ನಮ್ಮ ಜೊತೆ ಮಾತಾಡಿದ್ರಿ, ಹಾಡಿದ್ರಿ. ಈ ಮುಖಾಂತರ ಜಾಗೃತಿ ಮೂಡಿಸುವಂಥ ಒಂದು ಪ್ರಯತ್ನ. ತಮಗೆ ಧನ್ಯವಾದಗಳು ಸರ್. ಒಳ್ಳೆಯದಕ್ಕೆ ಸಂಗೀತ ಬಳಕೆ ಆಗೋದು ಹಾಗಾದ್ರೆ ನನ್ನ ಜನ್ಮ ಪಾವನ ಅಂತ ನಾ ತಿಳ್ಕೊಳ್ಳೇನಿ. ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಒಳ್ಳೆಯ ದಿನಗಳು ಆರಂಭ ಆಗಿದೆ. ಈ ಒಳ್ಳೆಯ ದಿನಗಳು ಮುಂದಿನ ಭವಿಷ್ಯದ ಭಾರತವನ್ನು, ಅಂದರೆ ಭಾರತದ ಭವಿಷ್ಯವನ್ನು ಬರೀತವೆ. ಮುಂದೆ ಭಾರತ ಭವ್ಯ ರಾಷ್ಟ್ರ ಆಗಲಿಕ್ಕೆ ಇದೇ ಒಂದು ನಾಂದಿ ಆಗಲಿ, ಇದೇ ಒಂದು ಮುನ್ನುಡಿ ಆಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.